ಪ್ರತಿಕ್ರಿಯೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ. ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ, ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಗೊತ್ತಿಲ್ಲ ಅಂದ್ರೆ ಓಕೆ, ತಿಳಿದುಕೊಂಡು ಆಮೇಲೆ ಮಾತನಾಡ್ತೀನಿ. ಫೇರ್, ತಿಳಿದುಕೊಂಡು ಮಾತನಾಡಿ. ನಿಮಗೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಿಮ್ಮ ಹೇಳೋದು ಸರಿ ಆಗೋದಿಲ್ಲ. ನೀವು ತಿಳ್ಕೊಳ್ಳಿ ಅದೇನಿದೆ ಅನ್ನೋದನ್ನ ತಿಳ್ಕೊಂಡೇ ಮಾತನಾಡಿ ಸರ್. ಅಥವಾ ನಿಮ್ಮನ್ನೇ ಯಾಮಾರಿಸ್ಬಿಟ್ರ ಅಂತ. ಕೆಲವರು ಮಾತ್ರ ಸರ್ಕಾರದಲ್ಲಿರೋರು ತಿಳ್ಕೊಂಡ್ಬಿಟ್ಟು ನಿಮ್ಮನ್ನ ಹೌದು ಒಂದು SIT ಮಾಡಿಸಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಗೊಂಬೆಯಾಗಿ ಕೂರಿಸ್ಬಿಟ್ರ ಅಂತ ಗೃಹ ಸಚಿವರನ್ನಾಗಿ. ಅಲ್ಲಿಗೆ ತಿಳ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದ್ರೆ ತಿಳ್ಕೊಂಡು ಮಾತನಾಡಿ. ಯಾರ ಸೂಚನೆಯ ಮೇಲೆ SIT ರಚನೆ ಆಯಿತು? ಕಾನೂನು ಇಲಾಖೆ ವಿಚಾರದಲ್ಲಿ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? HK ಪಾಟೀಲ್ ಎಲ್ಲಿದ್ದಾರೆ? ಬೇರೆ ಸಂದರ್ಭದಲ್ಲೆಲ್ಲ ಕಾನೂನಿನ ಪಾಠವನ್ನ ಮಾಡ್ತೀರಾ? ಒಂದು ಹೇಳ್ಬಿಟ್ರೆ ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ರಿಯಾಕ್ಟ್ ಟು ಇಟ್ ಆಫ್ಟರ್ವರ್ಡ್ಸ್. ಅಲ್ವಾ ಹೇಳ್ಬೇಕು ನಾನು? ನೀವು ಬಂದು ಹೇಳ್ಬಿಟ್ರೆ ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ರಿಯಾಕ್ಟ್ ಟು ಇಟ್ ಆಫ್ಟರ್ವರ್ಡ್ಸ್. ಅಲ್ವಾ ಹೇಳ್ಬೇಕು ನಾನು? ನೀವು ಬಂದು ಹೇಳ್ಬಿಟ್ರೆ ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ರಿಯಾಕ್ಟ್ ಟು ಇಟ್ ಆಫ್ಟರ್ವರ್ಡ್ಸ್. ಅಲ್ವಾ ಹೇಳ್ಬೇಕು ನಾನು? ನೀವು ಬಂದು ಹೇಳ್ಬಿಟ್ರೆ ಫೇರ್. ನೀವು ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ದು ಇತ್ತೀಚೆಗೆ ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ, ಅದು ನಾನು ಆಮೇಲೆ ಹೇಳ್ತೀನಿ. ಅದಕ್ಕೋಸ್ಕರ ನಿಮ್ಮನ್ನು ಯಾರು ಟ್ರೋಲ್ ಮಾಡಿರ್ಬೋದು, ನಾವಂತೂ ಯಾರೂ ಮಾಡಿಲ್ಲ. ಪಬ್ಲಿಕ್ ಟಿವಿ ಅಂತೂ ಈ ವಿಚಾರದಲ್ಲಿ ನಿಮ್ಮನ್ನೇನೂ ಹೇಳಿಲ್ಲ. ನೀವೇನು ಹೇಳಿರೋದು ಅದನ್ನು ಪ್ರಸಾರ ಮಾಡಿರೋದು. ಆದರೆ ಗೊತ್ತಿಲ್ಲ ನನಗೆ ಈ ವಿಚಾರದಲ್ಲಿ ಆದೇಶದ ಪ್ರತಿ ಏನಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ, ಯಾರಿಗೂ ಗೊತ್ತಿರಲಿಲ್ಲ ಇದು. ಆದರೆ ಕಾನೂನು ಘಟಕಕ್ಕೆ ಯಾಕೆ ಗೊತ್ತಾಗಲಿಲ್ಲ? ನೀವು ಸರ್ಕಾರದ ಭಾಗವಾಗಿರೋದ್ರಿಂದ ಕೇಳ್ತಾ ಇದ್ದೀವಿ ಮಾನ್ಯ ಗೃಹ ಮಂತ್ರಿಗಳೇ. SIT ರಚನೆ ಮಾಡಿದ ನಂತರವೂ ಕೂಡ ಅವ್ರನ್ನ ವಿಚಾರಣೆ ಮಾಡಿದಾಗಲೂ ಕೂಡ ನಿಮಗೆ ಈ ಮಾಹಿತಿ ಯಾಕೆ ಬರಲಿಲ್ಲ? SIT ಅವ್ರು ಆಗಿದ್ದಾಗ ವಿಚಾರಣೆ ಮಾಡಲಿಲ್ವ? ಒಳಗೆ ಕರ್ಸ್ಕೊಂಡ್ಬಿಟ್ಟು ಕಾಫಿ ಟೀ ಕುಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರ ಅವ್ರನ್ನ? ಚಿನ್ನಯ್ಯನ ಅಷ್ಟು ದಿನ ಕಸ್ಟಡಿಯಲ್ಲಿ ಇಟ್ಕೊಂಡಾಗ ಹೌದು ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ, ದೆಹಲಿಗೆ ಹೋಗಿದ್ವಿ ಅಂತಂದಾಗ ದೆಹಲಿಗೆ ಯಾಕ್ರಪ್ಪ ಹೋಗಿದ್ವಿ ಅಂತ ಸಾಮಾನ್ಯವಾಗಿರುವಂಥ ಜನರಿಗೂ ಬರುತ್ತೆ ಅಲ್ವಾ ಪ್ರಶ್ನೆ? ಇದು SIT ಅವ್ರಿಗೆ ಬರಲಿಲ್ವಾ? SIT ಅವ್ರಿಗೆ ಉತ್ತರ ಸಿಕ್ಕಾಗ ನಿಮಗೆ ಸಿಗಲಿಲ್ವಾ? ಅದಾದ ನಂತರವೂ ಕೂಡ ನೀವು ಯಾಕೆ ಈ ವಿಚಾರದಲ್ಲಿ ಏನು ಹೇಳಿಲ್ಲ? ಇಲ್ಲಿ ಅನುಮಾನಗಳು ಬರುತ್ತೆ. ನಿಮಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳೋಣ. ಸರ್ಕಾರದಲ್ಲಿರುವಂಥ ಕಾನೂನು ಮಂತ್ರಿಗಳು, ಕಾನೂನು ಘಟಕವು, ವಕೀಲರು ಇವರ್ಯಾರು ಮಾಹಿತಿ ಕೊಳ್ಳಿಲ್ವಾ? ಹೋಗ್ಲಿ, ಇಂಟೆಲಿಜೆನ್ಸ್ ಇದೆಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಬೇರೆ ಸಂದರ್ಭದಲ್ಲೆಲ್ಲ ಕೇಂದ್ರದ ಬಗ್ಗೆ ಎಲ್ಲ ಕೇಳ್ತೀರಾ, ಪಾಕಿಸ್ತಾನದವರು ನಿಮಗೆ ಇಂಟೆಲಿಜೆನ್ಸ್ ಇರಲಿಲ್ವಾ? ಅವ್ರು ಬಂದಂಗೆ ದಾಳಿ ಮಾಡೋಗ್ಬಿಟ್ರು ಅಂತ ಹೇಳಿದಾಗ ಇಲ್ಲಿ ಯಾಕೆ ಇರಲಿಲ್ಲ? ಯಾಕೆ ಇಂಟೆಲಿಜೆನ್ಸ್ ಅವ್ರಿಗೆ ಸಿಗಲಿಲ್ಲ ಮಾಹಿತಿ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ವಿಚಾರದಲ್ಲಿ ಈಗ ಪ್ರಮುಖವಾಗಿ ಸರ್ಕಾರಕ್ಕೆ ಈ ಮಾಹಿತಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದೇಳತ್ತೆ. ಸುಖೇಶ್, ಸಾಧ್ಯನಾ ಹಂಗೆ? ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬಂದಿರೋ ವಿಚಾರ ಕಾನೂನು ಘಟಕಕ್ಕೆ ಗೊತ್ತಿಲ್ಲ, ಗುಪ್ತಚರ ಇಲಾಖೆಗೆ ಗೊತ್ತಿಲ್ಲ, ಹಾಗಿದ್ದಾಗಲೂ ಒಂದು SIT ರಚನೆ ಮಾಡ್ತಾರೆ ಅಂದರೆ ಸ್ವಲ್ಪ ಪ್ರಶ್ನೆಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಇದು. ಸುಖೇಶ್, ಹೇಗೆ ಹೇಳ್ಬೋದು ಇದನ್ನ? ಸಹಜವಾದ ಪ್ರಶ್ನೆಗಳು ಹೇಳ್ತವೆ ಅರುಣ್. ಅಂದರೆ ಇಲ್ಲಿ PL ಸಲ್ಲಿಕೆ ಮಾಡಿದ್ರು ಅಥವಾ ಅದನ್ನು ಅಲ್ಲಿ ರಿಜೆಕ್ಟ್ ಮಾಡ್ತಾರೆ, ವೈಯಕ್ತಿಕ ಹಿತಾಸಕ್ತಿ ರೀತಿ ಅಥವಾ ಪ್ರಚಾರದ ರೀತಿಯಲ್ಲಿ ಇದೆ ಅನ್ನುವಂಥ ರಿಜೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಆ ನಂತರದ ಬೆಳವಣಿಗೆಯಲ್ಲಿ SITಯನ್ನು ಸರ್ಕಾರ ರಚನೆ ಮಾಡುತ್ತೆ. ಅಂದರೆ ನೇರವಾಗಿ ಒಂದಕ್ಕೊಂದು ಸಂಬಂಧ ಇರಬೇಕಂತಿಲ್ಲ. ಆದರೆ ರಾಜ್ಯದ ಒಂದು ಪ್ರಮುಖ ಘಟನೆ ಅಥವಾ ಒಂದು ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು PL ಸಲ್ಲಿಕೆ ಆಗಿದೆ ಅನ್ನುವಂಥ ವಿಚಾರ ರಾಜ್ಯ ಸರ್ಕಾರದ ಗಮನದಲ್ಲಿ ಇತ್ತಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಇದ್ದು ಮಾಡಿದ್ರ ಅಥವಾ ಇಲ್ಲದೆ ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ ಆದರೂ ಕೂಡ ಕೋರ್ಟ್ ಆ ರೀತಿ ಪರಿಗಣಿಸಿದೆ ಅಂತ ಆದಮೇಲೆ ಕೂಡ ಸರ್ಕಾರ SIT ರಚನೆ ಮಾಡಬೇಕಂತ ಒತ್ತಡಕ್ಕೆ ಯಾಕೆ ಸಿಲುಕಿತ್ತು? ಅಕಸ್ಮಾತ್ ಗೊತ್ತಿಲ್ಲದಿದ್ರೆ ಯಾರ ವೈಫಲ್ಯ ಇದು ಗೊತ್ತಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದು ರಾಜ್ಯದ ಪ್ರಮುಖ ಘಟನೆ, ಒಂದು ವಿಚಾರ, ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವೊಂದಕ್ಕೆ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ PILನ ಸಲ್ಲಿಕೆ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ, ಅದು ರಿಜೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಯದಿರುವಷ್ಟು ದುರ್ಬಲವಾಯ್ತಾ ಇಲ್ಲಿನ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಕಾನೂನು ಇಲಾಖೆ ಇರ್ಬೋದು? ಯಾಕಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳು ನಡೀತವೆ, ಯಾವೆಲ್ಲ ಬೆಳವಣಿಗೆಗಳಾಗ್ತವೆ, ಇದಕ್ಕಾಗಿ ಒಂದಷ್ಟು ಜನ ವಕೀಲರ ತಂಡ ಇರುತ್ತೆ, ಕಾನೂನು ಇಲಾಖೆ ಇರುತ್ತೆ, ಇವೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಿರಬೇಕಿತ್ತು. ಇಲ್ಲ ಅಂದರೆ ಇದನ್ನು ಮೀರಿ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟರ್ ಇರಬೇಕಿತ್ತು. ಇಂಥ ಒಂದು ಅಟೆಂಪ್ಟನ್ನು ಅವರು ಮಾಡಿದ್ರು ಹಿಂದೆ, ಅಥವಾ ಹೀಗೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು. ಇದು ಗುಪ್ತಚರ ಇಲಾಖೆಯ ವೈಫಲ್ಯನ, ಕಾನೂನು ಇಲಾಖೆಯ ವೈಫಲ್ಯನ, ಅಥವಾ ಸರ್ಕಾರದ ನೇರ ವೈಫಲ್ಯನ, ಅಥವಾ ಎಲ್ಲವನ್ನು ಗೊತ್ತಿದ್ದು ಮುಚ್ಚಿಟ್ಟು ಏನಾದರೂ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳೇ ಬೆಳವಣಿಗೆ ಹುಟ್ಟಾಗ್ತದೆ. ಒಂದಂತೂ ಸ್ಪಷ್ಟ, ಈ ಬೆಳವಣಿಗೆ ಈಗ ಬಹಿರಂಗ ಆಗ್ತಿರೋದು ಒಂದು ರೀತಿಯಲ್ಲಿ ಸರ್ಕಾರಕ್ಕಂತೂ ಮುಜುಗರನ ಉಂಟು ಮಾಡುವ ಬೆಳವಣಿಗೆ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅರುಣ್.
ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. PIL ಬಗ್ಗೆ ತುಂಬಾ ಚೆನ್ನಾಗಿ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನವನ್ನ ಮಾಡಿದೆ. PIL ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ. ಇವ್ರು ಹಾಕಿರುವಂತ ಅರ್ಜಿಗೆ ಅವರು ವ್ಯಾಖ್ಯಾನವನ್ನ ಮಾಡ್ತಾರೆ. ಆದೇಶದ ಪ್ರತಿಯಲ್ಲಿ ಹೇಳುತ್ತೀರಿ, ತುಂಬಾ ರೇರ್ ಆ್ಯಂಡ್ ರೇರೆಸ್ಟ್ ಈ ರೀತಿಯಾಗಿ ಕಮೆಂಟ್ಗಳನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ, ವಾದ ಪ್ರತಿವಾದದ ಸಂದರ್ಭದಲ್ಲಿ ಪಾಸಿಂಗ್ ರಿಮಾರ್ಕ್ಸ್ ಅನ್ನು ಕೊಡೋದು ಬೇರೆ. ಬಟ್ ಆದೇಶದ ಪ್ರತಿಯಲ್ಲೂ ಅದನ್ನು ಹೇಳೋದಿದೆಯಲ್ಲ, PIL ಅಂತಂದರೆ ಇವ್ರ ಅರ್ಜಿಗೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೆ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೆ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೆ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೆ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದಾಗಲೇ ಸುಪ್ರೀಂ ಕೋರ್ಟಿಗೆ ಅರ್ಥ ಆಗ್ಬಿಡ್ತು. ನಮ್ಮ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಲಿಲ್ವಾ? ಶೇಮ್ಫುಲ್ ಅನ್ಸುತ್ತೆ ಒಂದೊಂದು ಸಲ.